ರಂಗೇರಿದ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ. ಒಂದು ಕಡೆ ಸುಮಲತಾ ಅಂಬರೀಶ್ ಅವರು ಸಭೆಯನ್ನ ಮಾಡಲಿದ್ದಾರೆ ಮುಖಂಡರುಗಳ ಜೊತೆಗೆ. ಮತ್ತೊಂದು ಕಡೆ ತೆರೆಮರೆಯಲ್ಲಿ ಜೆಡಿಎಸ್ನಿಂದಲೂ ಕೂಡ ರಣತಂತ್ರ ರೂಪಿತವಾಗ್ತಾ ಇದೆ. ಮಂಡ್ಯ ಜಿಲ್ಲಾ ನಾಯಕರ ಸಭೆಯನ್ನ ಕರೆದಿದ್ದಾರೆ ಕುಮಾರಸ್ವಾಮಿ ಅವರು. ಸಂಜೆ 6 ಗಂಟೆಗೆ ಬಿಡದಿ ತೋಟದ ಮನೆಯಲ್ಲಿ ಸಭೆ. ಕೇಂದ್ರ ಸಚಿವ ಅಮಿತ್ ಶಾ ಅವರ ಭೇಟಿಯ ನಂತರ ಈ ಸಭೆ. ಈ ಕಡೆ ಕುಮಾರಸ್ವಾಮಿಯವರ ಈ ಸಭೆ ಕೂಡ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಅತ್ತ ಕಡೆ ಸುಮಲತಾ ಅಂಬರೀಶ್ ಅವರ ಸಭೆಯೂ ಕೂಡ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಈ ಇಬ್ಬರು ನಾಯಕರ ನಡೆ ಏನಾಗಿರುತ್ತೆ ಅನ್ನೋದೇ ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು. ಅದಕ್ಕೆ ಪ್ರಮುಖ ಕಾರಣ ಸುಮಲತಾ ಅಂಬರೀಶ್ ಅವರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಒಂದು ಕಡೆ ಸುಮಲತಾ ಅಂಬರೀಶ್ ಅವರು ಸಭೆಯನ್ನ ಮಾಡೋದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸಭೆಯನ್ನ ಕರೆದಿದ್ದಾರೆ ಸಂಜೆ 6 ಗಂಟೆಗೆ. ಸೊ ಇಬ್ಬರ ಸಭೆಯೂ ಕೂಡ ಬಹಳ ಕುತೂಹಲವನ್ನ ಮೂಡಿಸಿದೆ. ಶತಾಯಗತಾಯ ಮಂಡ್ಯದಲ್ಲೇ ನಿಲ್ಲಬೇಕು ಅನ್ನೋದು ಸುಮಲತಾ ಅವರ ಬಿಗಿಪಟ್ಟು. ಮತ್ತೊಂದು ಕಡೆ ಮಂಡ್ಯವನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಜೆಡಿಎಸ್ನ ಪಟ್ಟು. ಏನಾಗುತ್ತೆ ಅಂತ ಇವತ್ತಿನ ಬೆಳವಣಿಗೆಗಳು? ಮಧುಶ್ರೀ, ಮಂಡ್ಯ ಲೋಕಸಮರದ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ, ಒಂದು ಕಡೆ ಸುಮಲತಾ ಅವರು ಹೇಳಿರ್ತಕ್ಕಂಥದ್ದು, ನಾನು ಎಲೆಕ್ಷನ್ಗೆ ನಿಲ್ಲುವಂಥದ್ದಾದ್ರೆ, ರಾಜಕೀಯವನ್ನು ಮಾಡುವಂಥದ್ದಾದ್ರೆ ಮಂಡ್ಯದಲ್ಲೇ ಸ್ಪರ್ಧಿಸೋದಕ್ಕೆ ಸಿದ್ಧರಿದ್ದೇನೆ ಅನ್ನುವಂತಹ ಮಾತನ್ನ ಸಾಕಷ್ಟು ಬಾರಿ ಬಹಿರಂಗವಾಗಿಯೇ ಸುಮಲತಾ ಅವರು ಹೇಳಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇತ್ತ ಸಹಜವಾಗಿಯೇ ಕುಮಾರಸ್ವಾಮಿ ಅವರು ಕೂಡ ಲೋಕಸಭೆಯ ಚುನಾವಣೆಗೆ ಸಜ್ಜಾಗ್ತಾ ಇರತಕ್ಕಂಥದ್ದು. ಸೊ ಅವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇರತಕ್ಕಂಥದ್ದು ಒಂದು ಕಡೆ ಆದ್ರೆ, ಇವತ್ತು ಪ್ರಮುಖವಾಗಿ ಈಗ ಇನ್ನೇನು 4 ಗಂಟೆಗೆ ಸಭೆ ಶುರುವಾಗಿದೆ. ಸೊ ಪ್ರಮುಖವಾಗಿ ರಾಕ್ಲೈನ್ ವೆಂಕಟೇಶ್ ಅವರು ಈಗಾಗಲೇ ಜೆಪಿ ನಗರದಲ್ಲಿರ್ತಕ್ಕಂತಹ ಸುಮಲತಾ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರು ಹಾಗೆ ಮಂಡ್ಯದ ಮುಖಂಡ ಸಚ್ಚಿದಾನಂದ ಇಂಡುವಾಳು ಅವರಿಬ್ರು ಕೂಡ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೆಪಿ ನಗರದ ಸುಮಲತಾ ಅವರ ನಿವಾಸಕ್ಕೆ ಬರುವಂತಹ ಸಾಧ್ಯತೆಗಳು ಒಂದು ಕಡೆ ಇರುವಂತದ್ದು. ಸೊ ಇದರ ಹೊರತಾಗಿ ಹೇಳುವಂತದ್ದಾದ್ರೆ, ಇದರ ನಂತರ ಅಂದ್ರೆ ಬಿಡದಿಯ ಒಂದು ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ಮಂಡ್ಯ ಲೋಕಸಭಾ ಚುನಾವಣೆಗೆ ರಣತಂತ್ರವನ್ನ ರೂಪಿಸ್ತಾ ಇರ್ತಕ್ಕಂಥದ್ದು. ಸೊ ಒಂದಿಷ್ಟು ಕಾರ್ಯಕರ್ತರನ್ನ ಕರೆದು ತಮ್ಮ ಆಪ್ತರನ್ನ ಕರೆದು ಅವರು ಕೂಡ ಸಭೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆಯ ಬೆಳವಣಿಗೆ ಆಗ್ತಾ ಇದೆ. ಸೊ ಹೀಗಾಗಿ ಒಟ್ಟಾರೆಯಾಗಿ ಏನಂತಂದ್ರೆ, ಮಂಡ್ಯ ಲೋಕಸಭಾ ಚುನಾವಣೆ ಒಂದು ಜಿದ್ದಾಜಿದ್ದನ ಕಣ ಆಗ್ತಾ ಇದೆ. ಸೊ ಜೊತೆಗೆ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೀತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಇವತ್ತು ಜೆಪಿ ನಗರದ ನಿವಾಸದಲ್ಲಿ ಸುಮಲತಾ ಅವರ ಬೆಂಬಲಿಗರ ಜೊತೆಗೆ ಮತ್ತೆ ಆಪ್ತರ ಜೊತೆಗೆ ಯಾವ ರೀತಿಯ ನಿರ್ಧಾರ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ, ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋದ್ರೆ ಸುಮಲತಾ ಅವರು ಯಾವ ರೀತಿಯ ನಿರ್ಧಾರಕ್ಕೆ ಮುಂದಾಗ್ತಾರೆ ಅನ್ನುವಂತಹ ಕುತೂಹಲ ಇರತಕ್ಕಂಥದ್ದು. ಇದರ ಭಾಗವಾಗಿಯೇ ಇವತ್ತು ಆಪ್ತರ ಜೊತೆ ಮತ್ತೆ ಮುಖಂಡರ ಜೊತೆಗೆ ದರ್ಶನ್ ಅವರು ಕೂಡ ಬರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರ ಬೆನ್ನಲ್ಲೇ ಎಲ್ಲರ ಜೊತೆ ಮಾತನಾಡಿ ನಿರ್ಧಾರಕ್ಕೆ ಕೂಡ ಮುಂದಾಗಬಹುದು ಅನ್ನುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮಧುಶ್ರೀ, ಧನ್ಯವಾದ ಮಾಲ್ತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು, ಜಯಭೇರಿಯನ್ನ ಬಾರಿಸಿದ್ರು. ಅವರ ಬೆನ್ನಿಗೆ ಜೋಡೆತ್ತುಗಳ ರೀತಿಯಲ್ಲಿ ದರ್ಶನ್ ಮತ್ತು ಯಶ್ ಅವರು ಕೂಡ ನಿಂತ್ಕೊಂಡಿದ್ರು. ಇನ್ನು ಈ ಬಾರಿ ಸುಮಲತಾ ಅಂಬರೀಶ್ ಅವರು ಬಿಜೆಪಿಯಿಂದ ನನಗೆ ಟಿಕೆಟ್ ಅನ್ನ ಕೊಡಬೇಕು, ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಪರವಾಗಿ ಸುಮಲತಾ ಅವರು ಪ್ರಚಾರವನ್ನ ಮಾಡಿದ್ರು, ಬಿಜೆಪಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಆ ರೀಸನ್ ಅನ್ನ ಕೊಟ್ಟು ತಮಗೆ ಮಂಡ್ಯದಿಂದ ಬಿಜೆಪಿ ಕಡೆಯಿಂದ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಈ ಬಾರಿ ಚುನಾವಣೆಗೆ ಮೈತ್ರಿಯನ್ನ ಮಾಡ್ಕೊಂಡಿರೋದ್ರಿಂದ ಜೆಡಿಎಸ್ ಮಂಡ್ಯದಲ್ಲಿ ನಮ್ಗೆ ಟಿಕೆಟ್ ಅನ್ನ ಕೊಡಬೇಕು, ಮಂಡ್ಯ ಕ್ಷೇತ್ರವನ್ನ ನಮ್ಗೆ ಬಿಟ್ಕೊಡ್ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಇದು ಮಂಡ್ಯ ಅಖಾಡದ ಜಟಾಪಟಿಗೆ ಮತ್ತು ಜಿದ್ದಾಜಿದ್ದಿಗೆ ಕಾರಣವಾಗಿರುವಂತಹ ವಿಚಾರ. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಂಸದೆ ಸುಮಲತಾ ಅಂಬರೀಶ್ ಅವರ ನಿವಾಸಕ್ಕೆ ಈಗಾಗಲೇ ಅನೇಕ ಮುಖಂಡರು ಮತ್ತು ನಾಯಕರುಗಳ ಆಗಮನ ಆಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಭಾಗಿಯಾಗೋಕೆ ಬನ್ನಿ ಅಂತ ಯಾರಿಗೆಲ್ಲ ಆಹ್ವಾನವನ್ನ ಕೊಟ್ಟಿದ್ರೋ ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಮನೆಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕೂಡ ಆಗಮಿಸಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಂಡುವಾಳು ಸಚ್ಚಿದಾನಂದ ಅವರು ಕೂಡ ಬರಲಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಯಕರ ಸಭೆಯನ್ನ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ ಬಿಡದಿಯ ತೋಟದ ಮನೆಯಲ್ಲಿ. ಈ ಉಭಯ ನಾಯಕರ ಇವತ್ತಿನ ಸಭೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಈಗಾಗಲೇ ಸುಮಲತಾ ಅವರು ಕೂಡ ಸಾಕಷ್ಟು ಕಸರತ್ತನ್ನ ಮಾಡಿದ್ದಾರೆ, ಹೈಕಮಾಂಡ್ ಮಟ್ಟದಲ್ಲಿ ಲಾಭಿಯನ್ನ ನಡೆಸಿದ್ದಾರೆ, ಮೋದಿಯವರ ಹಾದಿಯಾಗಿ ಅನೇಕರನ್ನ ಭೇಟಿಯಾಗಿದ್ದಾರೆ. ಕಾದ್ ನೋಡೋಣ ಇವತ್ತಿನ ಬೆಳವಣಿಗೆಗಳು ಏನೇನಾಗುತ್ತೆ ಅಂತ.